ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಶುರುವಾಗಿರುವ ಯುದ್ಧಕ್ಕೆ ಜನರ ಮಾರಣ ಹೋಮವೇ ನಡೆದು ಹೋಗ್ತಿದೆ. ಸಾವಿರಾರು ಜನ ಸತ್ರು, ಎರಡು ದೇಶಗಳ ನೆತ್ತರ ದಾಹ ನಿಂತಿಲ್ಲ. ಇದೇ ಹೊತ್ತಲ್ಲಿ ಈಗ ಬಿಳಿ ರಂಜಕದ ಬಾಂಬ್ ಸದ್ದು ಮಾಡ್ತಾ ಇದೆ. ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ನಡೆಸುತ್ತಿರುವ ಯುದ್ಧದಲ್ಲಿ ಇರಾನ್ ನಡೆಸುತ್ತಿರುವ ಪ್ರತಿದಾಳಿಯಲ್ಲಿ ಮಾನವೀಯತೆ ಅನ್ನೋದು ಸಮಾಧಿಯಾಗಿ ಹೋಗಿದೆ. ಅಯ್ಯೋ ಪಾಪ ಅನ್ನೋ ಆಲೋಚನೆಗಳಿಲ್ಲ. ಮಕ್ಕಳು, ವೃದ್ಧರು, ಮಹಿಳೆಯರು ಅನ್ನೋ ಕನಿಕರವಿಲ್ಲ. ಯಾರಾದ್ರೂ ಸಾಯ್ಲಿ, ಎಷ್ಟು ಜನರಾದ್ರೂ ಬಲಿಯಾಗ್ಲಿ, ಏಟಿಗೆ ಏಟು, ದಾಳಿಗೆ ಪ್ರತಿದಾಳಿ, ರಕ್ತಕ್ಕೆ ರಕ್ತವೇ ಉತ್ತರ ಅನ್ನೋ ಮಟ್ಟಿಗೆ ಮಧ್ಯಪ್ರಾಚ್ಯದ ಮಹಾಯುದ್ಧ ನಡೀತಾನೇ ಇದೆ. ಕೊಲ್ಲಿಕಾಳಗ ಶುರುವಾಗಿ 10 ದಿನಗಳಾಯಿತು. ಇರಾನ್ ಶರಣಾಗಲು ಸಿದ್ಧವಿಲ್ಲ. ಅಮೆರಿಕ, ಇಸ್ರೇಲ್ ದಾಳಿಯನ್ನೂ ನಿಲ್ಲಿಸ್ತಿಲ್ಲ. ಸೂರ್ಯ ಮುಳುಗಿ ಸೂರ್ಯ ಹುಟ್ಟೋದ್ರೊಳಗೆ ಆಗ್ತಿರೋ ಸ್ಫೋಟಗಳು ಊರೂರನ್ನೇ ಸ್ಮಶಾನವಾಗಿಸ್ತಿದೆ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಹೊರಗೆ ಇರಾನ್ ಹಾಕಿದ ಕ್ಷಿಪಣಿ ಎಫೆಕ್ಟ್ ಇದು. 100 ಮೀಟರ್ ಸುತ್ತಲಿನ ಇಡೀ ಜಾಗ ಸ್ಫೋಟವಾಗಿದೆ. ದಟ್ಟ ಬೆಂಕಿಯಿಂದ ಎದ್ದ ಕಪ್ಪು ಹೊಗೆ ಇಡೀ ಏರಿಯಾನೇ ಧೂಳಿಪಟ ಆಗಿರುವುದಕ್ಕೆ ಸಾಕ್ಷಿ. ಈ ದೃಶ್ಯ ನೋಡಿ. ಇದು ಗಾಜಾ ಪಟ್ಟಿ ಅಲ್ಲ, ಲೆಬನಾನ್ ಅಲ್ಲ, ಮತ್ತು ಇರಾನ್ನಲ್ಲಿರುವ ಸಿರಿಯಾನೂ ಅಲ್ಲ. ಇದು ಇಸ್ರೇಲ್ ನಗರ. ಇರಾನ್ ಸಿಡಿಸಿದ ಕ್ಷಿಪಣಿಯ ಎಫೆಕ್ಟ್. ಒಂದೇ ಒಂದು ಕ್ಷಿಪಣಿ ಹೇಗೆ 4-5 ಬೃಹತ್ ಕಟ್ಟಡಗಳನ್ನು ನೆಲಸಮ ಮಾಡ್ತಿದೆ ನೋಡಿ. ಇದು ರಾತ್ರೋರಾತ್ರಿ ಇರಾನ್ ಹಾರಿಸ್ತಿರೋ ಕ್ಷಿಪಣಿಗಳ ಸುರಿಮಳೆ. ಎಲ್ಲಿಂದ ಬರ್ತಿವೆ, ಎಲ್ಲಿ ಬೀಳುತ್ತಿವೆ ಅನ್ನೋದನ್ನು ಊಹಿಸೋದಕ್ಕಾಗ್ತಿಲ್ಲ. ಆ ಥರ ಒಂದರ ಹಿಂದೆ ಒಂದರಂತೆ 20-30 ಕ್ಷಿಪಣಿಗಳು ಇಸ್ರೇಲ್ ಮೇಲೆ ಬಂದು ಬೀಳುತ್ತಿವೆ. ಇರಾನ್ ಹತ್ತಿಕ್ಕಲು ಬಿಳಿ ರಂಜಕ ಸೇರಿಸಿ ಸ್ಫೋಟಿಸುತ್ತಿದೆಯಾ ಇಸ್ರೇಲ್? ಇರಾನ್ ನೆಲದ ಮೇಲೆ ಇಸ್ರೇಲ್ ಇಷ್ಟು ದಿನ ಕ್ಷಿಪಣಿಗಳು, ಬಾಂಬ್ಗಳನ್ನಷ್ಟೇ ಹಾಕ್ತಿತ್ತು. ಆದ್ರಿವತ್ತು ಇಸ್ರೇಲ್ ಬಾಂಬ್ಗಳ ಜೊತೆ ಬಿಳಿ ರಂಜಕವನ್ನು ಸೇರಿಸಿ ದಾಳಿ ಮಾಡುತ್ತಿದೆಯಂತೆ. ಇಂಥದ್ದೊಂದು ಗಂಭೀರ ಆರೋಪಕ್ಕೆ ಇಸ್ರೇಲ್ ತುತ್ತಾಗಿದೆ. ಅದರಲ್ಲೂ ದಕ್ಷಿಣ ಲೆಬನಾನ್ನ ಯೆಮೋರ್ನಲ್ಲಿರುವ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಲು ಇಸ್ರೇಲ್ ನಿಷೇಧಿತ ಬಿಳಿ ರಂಜಕವನ್ನ ಬಳಸಿದೆ ಅಂತ ಹ್ಯೂಮನ್ ರೈಟ್ಸ್ ವಾಚ್ ಅನ್ನೋ ಮಾನವ ಹಕ್ಕುಗಳ ಸಂಘಟನೆ ಆರೋಪಿಸಿದೆ. ಇದು ಎಷ್ಟು ಸತ್ಯಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಬಿಳಿ ರಂಜಕ ಸ್ಫೋಟದಿಂದ ಆಗೋ ಅನಾಹುತ ಮನುಕುಲವನ್ನೇ ವಿನಾಶಕ್ಕೆ ತಳ್ಳುತ್ತೆ ಅನ್ನೋದು ವಾಸ್ತವ. ಇನ್ನು ಇಸ್ರೇಲ್, ಅಮೆರಿಕ ಜಂಟಿಯಾಗಿ ಹಾರಿಸುತ್ತಿರುವ ಕ್ಷಿಪಣಿಗಳು ನಿನ್ನೆ ರಾತ್ರಿಯಿಂದ ದಕ್ಷಿಣ ಲೆಬನಾನ್ ಪ್ರದೇಶವನ್ನ ನಿರ್ನಾಮ ಮಾಡುತ್ತಿದೆ. ಇರಾನ್ ಭಯೋತ್ಪಾದಕರನ್ನ ಪತ್ತೆ ಹಚ್ಚಲು ಮತ್ತು ನಿರ್ಮೂಲನೆ ಮಾಡಲು ದಕ್ಷಿಣ ಲೆಬನಾನ್ನ ಅಲ್ ಘಜಿಯಾ ಮೇಲೆ ಈ ದಾಳಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಅದಕ್ಕೆ ಹೆಜ್ಬುಲ್ಲಾ ಸಂಘಟನೆಯ ಮೂಲಸೌಕರ್ಯವನ್ನ ಕೆಡವಲು ದಾಳಿ ಪ್ರಾರಂಭಿಸಿದ್ದೇವೆ ಅಂತ ಇಸ್ರೇಲ್ ಸೇನೆ ಸರ್ವನಾಶ ಆಗಿರುವ 10 ಕಟ್ಟಡಗಳ ವಿಡಿಯೋಗಳನ್ನು ಹಂಚಿಕೊಂಡಿದೆ. ಯುದ್ಧ ಶುರುವಾದ ಮೊದಲ ದಿನ ಅಂದ್ರೆ ಫೆಬ್ರವರಿ 28ರಂದು ಇಸ್ರೇಲ್ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿತ್ತು. ಈ ಕ್ಷಿಪಣಿ ಖಮೇನಿ ಮನೆಯ ಕೂಗಳತೆ ದೂರದಲ್ಲಿದ್ದ ಶಾಲೆಗೆ ಅಪ್ಪಳಿಸಿತ್ತು. ಸ್ಕೂಲ್ನಲ್ಲಿ ಆಟ ಪಾಠ ಅಂತ ಖುಷಿ ಆಗಿದ್ದ 168 ವಿದ್ಯಾರ್ಥಿನಿಯರು ಸ್ಥಳದಲ್ಲೇ ಜೀವ ಬಿಟ್ಟಿದ್ರು. ಇವತ್ತು ಶಾಲೆ ಮೇಲೆ ಕ್ಷಿಪಣಿ ಬಿದ್ದ ವಿಡಿಯೋ ವಿಶ್ವದಾದ್ಯಂತ ವೈರಲ್ ಆಗಿದೆ. ಇದು ಅಮೆರಿಕ ಕ್ಷಿಪಣಿ ಅಂತ ಇರಾನ್ ಹೇಳುತ್ತಿದೆ. ಆದರೆ ಇರಾನ್ ಹಾರಿಸಿದ ಕ್ಷಿಪಣಿ ಅವರ ನೆಲದಲ್ಲಿ ಅವರ ಮಕ್ಕಳನ್ನೇ ಬಲಿ ಪಡೆದಿದೆ ಅನ್ನೋದು ಡೊನಾಲ್ಡ್ ಟ್ರಂಪ್ ನೇರ ಆರೋಪ. ಗಲ್ಫ್ ರಾಷ್ಟ್ರಗಳಲ್ಲಿನ ಯುದ್ಧದ ಎಫೆಕ್ಟ್ ನೇರವಾಗಿ ಭಾರತದ ಮೇಲೆ ಬಿದ್ದಿದೆ. ಹರ್ಮುಜ್ ಜಲಸಂಧಿಯ ಟ್ರಾಫಿಕ್ನಿಂದಾಗಿ ಭಾರತಕ್ಕೆ ಬರುತ್ತಿರುವ ಕಚ್ಚಾ ತೈಲ ನಿಧಾನವಾಗ್ತಿದೆ. ಕಚ್ಚಾ ತೈಲ, ಗ್ಯಾಸ್ ಪೂರೈಕೆ ಆಗದ ಕಾರಣಕ್ಕೆ ದಿನೇ ದಿನೇ ಆತಂಕ ಎದುರಾಗಿದೆ. ಗ್ಯಾಸ್ ಬೆಲೆ ಹೆಚ್ಚಾಗಿದೆ. ಇದೀಗ ಪೆಟ್ರೋಲ್ ಬೆಲೆಯೂ ಹೆಚ್ಚಾಗ್ತಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಹೀಗಾಗಿ ಸಂಸತ್ನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ನಿರ್ಧಾರ, ಕ್ರಮಗಳ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಯುದ್ಧದ ದಿನಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಸಿಲುಕೊಂಡಿದ್ದ ಸುಮಾರು 65,000 ಭಾರತೀಯರನ್ನ ರಕ್ಷಿಸಲಾಗಿದೆ. ಟೆಹರಾನ್ನೊಂದಿಗೆ ಸಂಪರ್ಕದಲ್ಲಿದ್ದು ಭಾರತೀಯರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ. ಭಾರತದಲ್ಲಿರುವ 3 ಇರಾನ್ ಹಡಗುಗಳು ಸುರಕ್ಷಿತವಾಗಿದ್ದು 1 ಹಡಗು ಮಾತ್ರ ನಾಶವಾಗಿದೆ. ಹಡಗುಗಳನ್ನು ರಕ್ಷಣೆ ಮಾಡಿದ್ದಕ್ಕೆ ಭಾರತಕ್ಕೆ ಇರಾನ್ ಧನ್ಯವಾದ ಹೇಳಿದೆ. ಯುದ್ಧದಲ್ಲಿ 2 ಭಾರತೀಯರು ಸಾವನ್ನಪ್ಪಿದ್ದು, 1 ಕಣ್ಮರೆಯಾಗಿದ್ದಾರೆ. ಇರಾನ್ನೊಂದಿಗೆ ಈ ಸಂದರ್ಭದಲ್ಲಿ ಯಾವುದೇ ಸಂಪರ್ಕ ಸಾಧ್ಯವಾಗ್ತಿಲ್ಲ.
ಆದಾಗ್ಯೂ ಪರಸ್ಪರ ಮಾತುಕತೆ ಮೂಲಕ ಆರ್ಥಿಕ ರಾಜತಾಂತ್ರಿಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದು. ತೈಲ ಪೂರೈಕೆ ಹಾಗೂ ಬೆಲೆ ಏರಿಕೆ ಬಗ್ಗೆ ದೇಶದ ಜನರು ಆತಂಕ ಪಡಬೇಕಿಲ್ಲ ಅಂತ ಜೈಶಂಕರ್ ಅಭಯ ನೀಡಿದ್ರು. ಇನ್ನು ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರೋ ಯುದ್ಧದಿಂದಾಗಿ ಇರಾನ್ನಿಂದ ಕಾರವಾರಕ್ಕೆ ಬರ್ತಿದ್ದ ಕಚ್ಚಾ ಡಾಂಬರ್ ಸಂಪೂರ್ಣ ಬಂದಾಗಿದೆ. ಹಡಗುಗಳಿಲ್ಲದೆ ಕಾರವಾರ ವಾಣಿಜ್ಯ ಬಂದರು ಬಿಕೋ ಎನ್ನುತ್ತಿದ್ದು ಪ್ರತಿ ತಿಂಗಳು 70 ರಿಂದ 80 ಲಕ್ಷಕ್ಕೂ ಹೆಚ್ಚು ನಷ್ಟ ಆಗುವ ಆತಂಕ ಶುರುವಾಗಿದೆ. ಈ ವಾರ್ ನಡೆಸ್ತಾ ಇರೋದ್ರಿಂದ ಇದೇನು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು, ಬಿಟುಮಿನ್ಗಳು ನಮ್ಮ ಕಾರವಾರ ಪೋರ್ಟ್ಗೆ ಬರಬೇಕಾದಂತ ಬಿಟುಮಿನ್ ಶಿಪ್ಗಳಾಗಲಿ, ಬಿಟುಮಿನ್ ತುಂಬಿದ ಶಿಪ್ಗಳು ಅವರು ಪೆಟ್ರೋಲಿಯಂ ತುಂಬಿದ ಶಿಪ್, ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ತುಂಬಿದ ಶಿಪ್ಗಳು ಕಾರವಾರ ಪೋರ್ಟ್ಗಳಿಗೆ ಬರ್ತಾ ಇದೆ. ಇಲ್ಲಿವರೆಗೂ ಹತ್ರ 1800 ಜನ ಸತ್ತಿದ್ದಾರೆ, ಸಾವಿರಾರು ಜನ ಕಣ್ಮರೆಯಾಗಿದ್ದಾರೆ, 5-6 ಸಾವಿರ ಜನ ನರಳಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.